ಹೀಗೆ ಸುಮ್ಮನೆ ಹಠ ಹಿಡಿದ್ರೆ ಹೇಗೆ? ಸ್ವಲ್ಪ ಔಷಧಿ ತಗೊಳ್ಳಿ, ಸ್ವಲ್ಪ ತಗೊಳ್ಳಿ. ನಿಮಗೆ ಅವನೇ ಸರಿ. ಶಂಕ್ರು, ಏ ಶಂಕ್ರು, ಎಲ್ಲಿ ಹೋದ? ಶಂಕ್ರು, 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 ಶಂಕ್ರು! ಗಾಡಿನ ಊಟ ಹಾಕ್ಬಿಡ್ಬೇಕು ಬಡ್ಡಿ ಮಗನ್ನ. ಹಂಗಲ್ಲ ಬಾಗಲ ಮಾತಾ ನಮ್ಮ ಆಳುಗಳೆಲ್ಲ ತವ ನಡಿ. ನಾನು ಹೇಳಿದ್ದಲ್ಲ ಗೊತ್ತಾಯ್ತೇನ್ರಲ್ಲ? ಗೊತ್ತಾಯ್ತು ಬುದ್ಧಿ. ಕೆಲಸ ಮುಗಿದೋಗ್ಬೇಕು. ಮತ್ತವನ್ ಮೂತೆ ನೋಡಕ್ ನನ್ಗೆ ಇಷ್ಟ ಇಲ್ಲ. ನೋಡಮ್ಮ, ನಮ್ ಭೂಮಿ ನಾನೇ ಉಳಿತಾ ಇದ್ದೀನಿ ನೋಡಮ್ಮ. ಗದ್ದೆ ತಾವ ಕುನಿ ಮಾಡಕ್ ಬಿಟ್ಟಾರೆ. ಸುಮಕ ಸುಮಕ ಶಂಕರಣ್ಣನ ಗದ್ದೆ ತಾವು ಕುನಿ ಮಾಡ್ಬಿಟ್ಟು ಇಂಥ ಏಟು ಬಿದ್ರು ಬದುಕಂಬನ್ನಲ್ಲ ಬಡ್ಡಿ ಮಗ ಸಂಕ್ರ. ಆಯಸ್ ಗಟ್ಟಿ ಇತ್ತು, ಈ ಸಲ ಬದುಕಂಡ.
ಈ ಸಲ ಬದುಕಂಡ. ನೀನ್ ಈ ಬಿಸಿಲು ನೋಡಿ ಏಟೋ ದಿನ ಆಯ್ತಲ್ವಾ? ನಾ ಮೊದ್ಲೇ ಹೇಳಿದ್ನಲ್ಲ, ಈ ಕಂಪ್ಲೇಂಟು ಕೊಡೋದಕ್ಕೆ ನಾನು ಹೋಗೋದಿಲ್ಲ. ಇದು ಅನ್ಯಾಯ ರಾಜಣ್ಣ, ಇದನ್ನ ಹೀಗೆ ಬಿಡಬಾರ್ದು. ಅವ್ರ ದುಷ್ಟರು, ಹಣವಂತರು, ಎಲ್ಲ ಬಿಟ್ಟು ನಿಂತಿರೋರು, ರಾಜಕೀಯದಲ್ಲಿ ಇರೋರು. ಅವ್ರ ಮುಂದೆ ನಾನೇನ್ ಮಾಡಕ್ಕಾಗತ್ತೆ ಹೇಳಿ? ಹೇಗೂ ಓದಿದ್ದಾನೆ, ಪಟ್ಟಣ ಕಳಿಸ್ಬಿಡ್ತೀನಿ. ಅಲ್ಲಿ ಎಲ್ಲೋ ಹೇಗೋ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಳ್ಳಿ. ಅದಕ್ಕೆ ಶಂಕರ ಒಪ್ಕೊಳ್ಳಲ್ಲ. ಒಪ್ಕೊಳ್ಳೋದಕ್ಕೆ ಬಿಡೋದಕ್ಕೆ ಅವನು ಯಾರು? ಹೇಳಿದ ಮಾತು ಕೇಳದೆ ದುಡುಕಿ ಪ್ರಾಣಕ್ಕೆ ಸಂಸ್ಕಾರ ತಂದ್ಕೊಂಡ. ನೀ ಹೇಳೋದು ನಿಜ. ಒಂದ್ ಕೆಲಸ ಮಾಡು, ಪಟ್ಟಣ ಕಳ್ಸಕ್ ಮುಂಚೆ ಶಂಕರಂಗ್ ಮದುವೆ ಮಾಡ್ಬಿಡು. ಮೂಗ್ದಾರ ಹಾಕ್ದಂಗ ಆಗ್ತದೆ, ಬಿಸಿ ರಕ್ತಾನೋ ತಣ್ಣಗಾಗ್ತದೆ. ಈ ಹುಡುಗಿನೂ ನೋಡ್ಬೇಕಾಗಿಲ್ಲ. ವೆಂಕಟಯ್ಯನ ಮಗಳು ಸುಮಾ ಬಂಗಾರದಂತ ಹುಡುಗಿ. ವೆಂಕಟಯ್ಯ, ನೀನೇನಂತೀಯ? ಸುಮಾ ಪುಣ್ಯ ಮಾಡಿರ್ಬೇಕು. ಮದುವೆ ಆಗೋದಿಲ್ಲ ಅಂದ್ರೆ ಆಗೋಲ್ಲ. ನಾನು ಎಷ್ಟಲ್ಲಿರಮ್ಮ ನಿಂಗೆ ಹೇಳೋದು? ಯಾವ ಉದ್ಧಾರಕ್ಕೋಸ್ಕರ ನಾ ಮದುವೆ ಆಗ್ಬೇಕು? ಈ ಕಡೆ ಹಣ ಇಲ್ಲ, ಕೆಲಸ ಇಲ್ಲ, ಇದ್ದಿದ್ದನ್ನು ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಆ ಕಡೆ ದುಷ್ಟರು, ದುಡ್ಡಿರೋರು, ರಾಜಕೀಯದ ಜನ ನನ್ನ ಎದುರು ಕತ್ತಿ ಮಸೀತಾ ಇದ್ದಾರೆ. ಈ ನನ್ನ ದುಃಖನ ನಾನು ಸುಮನ್ಗೂ ಹಂಚ್ಕೊಡ್ಲೇನೋ? ನೀನೇನೋ ಹಂಚೋದು ನಿನ್ ದುಃಖನ. ಅವಳು ಯಾವತ್ತೋ ತಂದು ಅಂತ ಅನುಭವಿಸ್ತಾ ಇದ್ದಾಳೆ. ನೀನಿವತ್ತು ಬದುಕಿರೋದು ಅವಳಿಂದ ಕಣೋ. ರಾತ್ರಿ ಹಗಲು ಒಂದೇ ಅವಳು ನೀನು ಮಾಡಿ ಸೇವೆಯಿಂದ ಕಣೋ. ಇರು ಬಾಮ. ನೋಡೋ, ಇದು ನಿನ್ ಕೈಲಿ ಇವಳು ಕಟ್ಟಿಸ್ಕೊಂಡು ತಾಳಿ ಕಣೋ. ನೀನು ಸತ್ತೋಗ್ತೀಯ ಅಂತ ಎಲ್ರೂ ಕೈ ಬಿಟ್ಟಾಗ ನಿನ್ ಕೈಲಿ ತಾನೇ ತಾಳಿ ಕಟ್ಟಿಸ್ಕೊಂಡ್ಲೋ ಯಾರಿಗೂ ತಿಳಿದೆ. ನೀನ್ ಸತ್ತಿದ್ರೆ ಇವತ್ತಿವಳು ವಿಧವೆ ತಿಳ್ಕೊ. ಆದ್ರೆ ಇವಳು ಪ್ರೀತಿ, ಇವಳು ಮಾಂಗಲ್ಯ ಭಾಗ್ಯದಿಂದ ನೀನು ಉಳ್ಕೊಂಡೆ. ಚೆನ್ನಾಗಿ ಅರ್ಥ ಮಾಡ್ಕೊ. ನಾನೊಂದ್ ವೇಳೆ ಸತ್ತೋಗಿದ್ರೆ ಹಾಗೆಲ್ಲ ಮಾತಾಡಬೇಡ. ನಾ ಒಂದ್ ಮಾತು ಕೇಳ. ಏನು? ನೀ ಹಳ್ಳಿ ಬಿಟ್ಟೋಗು. ಯಾಕೆ? ನಾನು ಇಲ್ಲಿರೋದು ನಿಮ್ಗೆ ಇಷ್ಟ ಇಲ್ವಾ? ಹಾಗಲ್ಲ, ನೀನ್ ಇಲ್ಲಿದ್ರೆ ಸುಮ್ಮನೆ ಇರೋಲ್ಲ. ಆ ದುಷ್ಟರು ನಿನಗೇನಾದ್ರೂ ಮಾಡಿಬಿಟ್ರೆ? For more updates, like, comment, subscribe to our channel.